ನಿಮ್ಮ ಪೂರ್ತಿ ದಿನ ಹೇಗೆ ಹೋಗುತ್ತೆ ಅನ್ನೋದು ಕೇವಲ ಈ 5 ಮುಹೂರ್ತಗಳು ನಿರ್ಧಾರ ಮಾಡುತ್ತೆ. ಒಂದ್ ವೇಳೆ ನಿಮ್ಮ ಬೆಳಗಿನ ಈ 4 ಗಂಟೆ ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೆ ಈ 5 ಮುಹೂರ್ತಗಳಲ್ಲಿ ನೀವು ಮಾಸ್ಟರ್ ಆದ್ರೆ ನಿಮ್ಮ ಪ್ರೊಡಕ್ಟಿವಿಟಿ, ನಿಮ್ಮ ಮೋಟಿವೇಶನ್, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಎನರ್ಜಿ ಲೆವೆಲ್ ಎಲ್ಲವೂ ಪೀಕ್ ನಲ್ಲಿ ಇರುತ್ತೆ. ಆದ್ರೆ ಕೇವಲ ರೂಟೀನ್ ಫಾಲೋ ಮಾಡುವುದರಿಂದ ಏನೂ ಬದಲಾವಣೆ ಆಗೋದಿಲ್ಲ. ನೀವು ನಿಮ್ಮ ಪೂರ್ತಿ ಸಿಸ್ಟಮ್ ಚೇಂಜ್ ಮಾಡಿಕೊಳ್ಳಬೇಕಾಗುತ್ತೆ. ಒಂದ್ ವೇಳೆ ನೀವು ಪೂರ್ತಿ ದಿನವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ 24/6 ರೂಲ್ ಅನ್ನ ಉಪಯೋಗಿಸಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ದಿನದ 24 ಗಂಟೆಯನ್ನ 4 ಗಂಟೆಗಳಾಗಿ 6 ಬ್ಲಾಕ್ಸ್ ನಲ್ಲಿ ಡಿವೈಡ್ ಮಾಡ್ತೀರಾ. ಇದು ಕೇವಲ ಟೈಮ್ ಮ್ಯಾನೇಜ್ ಮಾಡೋದಿಲ್ಲ, ಬದಲಾಗಿ ನಿಮ್ಮ ಎನರ್ಜಿಯನ್ನ ಗಮನದಲ್ಲಿ ಇಡುತ್ತೆ. ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಎನರ್ಜಿ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೆ ಇರುವ ಈ ಬ್ಲಾಕ್ಸ್ ಅನ್ನ ಮಾಸ್ಟರ್ ಮಾಡಿದ್ರೆ ಉಳಿದ 5 ಬ್ಲಾಕ್ಸ್ ಅಂದ್ರೆ ಉಳಿದ 24 ಗಂಟೆ ಈಸಿಲಿ ಮ್ಯಾನೇಜ್ ಮಾಡಬಹುದು. ಇದರಲ್ಲಿ ನಿಮ್ಮ ದೇಹ ನಿಮ್ಮ ಮಾತು ಕೇಳುತ್ತೆ, ನಿಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ. ನೋಡಿ, ಅನೇಕ ಜನ ಈ ವಿಡಿಯೋ ನೋಡಲು ಬಂದಿದ್ರು, ಮತ್ತೆ ಅವರಿಗೆ ಗೊತ್ತಿತ್ತು ಇದರಿಂದ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತ. ಆದ್ರೂ ಕೂಡ ಅವರು ಇದನ್ನ ಇಲ್ಲಿಗೆ ಬಿಟ್ಟು ಹೋದ್ರು, ಏಕೆಂದ್ರೆ ಅವರು ಅವರ ದೇಹದ ಗುಲಾಮನಾಗಿದ್ದಾರೆ. ದೇಹ ಏನೆಲ್ಲ ಹೇಳುತ್ತೆ ಅವರು ಅದನ್ನೇ ಮಾಡ್ತಾರೆ. ಆದ್ರೆ ಕೆಲವೊಂದಷ್ಟು ಜನ ಇನ್ನೂ ಈ ವಿಡಿಯೋ ನೋಡ್ತಾ ಇದ್ದಾರೆ, ಏಕೆಂದ್ರೆ ಅವರ ಸೆಲ್ಫ್ ಕಂಟ್ರೋಲ್ ನ ಕಾರಣದಿಂದ ಅವರು ಈ ವಿಡಿಯೋ ನೋಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ನಿಮ್ಮ ಸೆಲ್ಫ್ ಕಂಟ್ರೋಲ್ ಅನ್ನ ಇನ್ನೂ ಜಾಸ್ತಿ ಗಟ್ಟಿಗೊಳಿಸೋಣ. ಅದಕ್ಕಾಗಿ ನೀವು ನಿಮ್ಮ ಈ ಗೋಲ್ಡನ್ ಝೋನ್ ಅನ್ನ ಗೆಲ್ಲಲೇಬೇಕಾಗುತ್ತೆ. ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೆ ಈ 5 ಮುಹೂರ್ತಗಳಲ್ಲಿ ಮಾಸ್ಟರ್ ಆಗಬೇಕಾಗುತ್ತೆ. ನೋಡಿ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಮುಹೂರ್ತ 48 ನಿಮಿಷ ಇರುತ್ತೆ. 5 ಮುಹೂರ್ತಗಳಲ್ಲಿ ಅಂದ್ರೆ 48 × 5 = 240 ಮಿನಿಟ್ಸ್. ಅಂದ್ರೆ 4 ಗಂಟೆ ಒಳಗೆ 5 ಮುಹೂರ್ತ ಬರುತ್ತೆ. ಮತ್ತೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೂರ್ಯ ಉದಯದ 96 ನಿಮಿಷ ಮುಂಚೆ ಬ್ರಹ್ಮ ಮುಹೂರ್ತ ಪ್ರಾರಂಭ ಆಗುತ್ತೆ. ಇದು ಸ್ಪಿರಿಚುವಲ್ ಎಂಜಿನ್ ನ ಆನ್ ಬಟನ್ ಆಗಿದೆ. ಮತ್ತೆ ಇಲ್ಲಿಂದಲೇ ನಮ್ಮ ಮಾರ್ನಿಂಗ್ ರೂಟೀನ್ ಪ್ರಾರಂಭ ಆಗುತ್ತೆ. ಆದರೆ ಇದರ ನಂತರ ಇನ್ನು 4 ಮುಹೂರ್ತ ಪ್ರಾರಂಭ ಆಗುತ್ತೆ. ಸಮುದ್ರ ಮುಹೂರ್ತ ಪ್ಲಾನಿಂಗ್ ಮಾಡಲು ಇರುತ್ತೆ. ರುದ್ರ ಮತ್ತೆ ಅಹಿ ಮುಹೂರ್ತ ಇಂಟೆನ್ಷನ್ ಮತ್ತೆ ಡೀಪ್ ವರ್ಕ್ ಸಲುವಾಗಿ ಇರುತ್ತೆ. ಮತ್ತೆ ಮಿತ್ರ ಮುಹೂರ್ತ ಸೋಷಿಯಲ್ ಕನೆಕ್ಷನ್ ಸಲುವಾಗಿ ಇರುತ್ತೆ. ಹಾಗೂ ಇದೇ 4 ಗಂಟೆಯಲ್ಲಿ ಈ 5 ಮುಹೂರ್ತಗಳಲ್ಲಿ ಏನು ಮಾಡಬೇಕು ಮತ್ತೆ ಏನು ಮಾಡಬಾರ್ದು ಅನ್ನೋದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವು ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ರೂಢಿ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಜಾಸ್ತಿ ಏನಿಲ್ಲ, ರಾತ್ರಿ ಬೇಗ ಮಲ್ಕೊಳ್ಳಿ ಮತ್ತೆ ಬೆಳಿಗ್ಗೆ ಬೇಗ ಎಚ್ಚರ ಆಗುತ್ತೆ. ಈ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿ. ಹಾಗಿದ್ರೆ ರಾತ್ರಿ ಬೇಗ ಮಲ್ಕೊಳ್ಳೋದು ಹೇಗೆ ಅನ್ನೋದನ್ನ ಕೊನೆಗೆ ತಿಳಿಯೋಣ. ಆದರೆ ಈಗ ಬೆಳಗ್ಗಿನ ಆ 4 ಝೋನ್ಗಳ ಬಗ್ಗೆ ತಿಳಿಯೋಣ, ಅಥವಾ ಮುಹೂರ್ತದ ಬಗ್ಗೆ ತಿಳಿಯೋಣ. ಮೊದಲಿಗೆ ಬರೋದೆ ಬ್ರಹ್ಮ ಮುಹೂರ್ತ. ಇದು ಸೂರ್ಯ ಉದಯದ 96 ನಿಮಿಷ ಮುಂಚೆ ಪ್ರಾರಂಭ ಆಗುತ್ತೆ. ಮತ್ತೆ ಇಲ್ಲಿಂದನೇ ನಮ್ಮ ಮಾರ್ನಿಂಗ್ ರೂಟೀನ್ ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನೀವು ಎಕ್ಸಾಕ್ಟ್ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಗೂಗಲ್ ಓಪನ್ ಮಾಡಿ ಸನ್ರೈಸ್ ಟೈಮ್ ಇನ್ ಯುವರ್ ಲೊಕೇಶನ್ ಅಂತ ಹಾಕಿ. ಆಗ ಯಾವ ಉತ್ತರ ಬರುತ್ತೆ ಅದರಲ್ಲಿ 96 ನಿಮಿಷ ಮೈನಸ್ ಮಾಡಿ. ಅದೇ ನಿಮ್ಮ ಬ್ರಹ್ಮ ಮುಹೂರ್ತದ ಪ್ರಾರಂಭದ ಟೈಮ್ ಆಗಿರುತ್ತೆ. ಅಥವಾ ಪ್ರತಿದಿನ 4 ಗಂಟೆಯಿಂದ ಇದು ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಕೂಡ 4 ಗಂಟೆಯಿಂದ ಪ್ರಾರಂಭ ಮಾಡೋಣ. ಸ್ಟೆಪ್ 1, ಕಾನ್ಶಿಯಸ್ ಅವೇಕಿಂಗ್. ನೋಡಿ, ನಮ್ಮೆಲ್ಲರ ದಿನದ ಮೊದಲ ಕೆಲಸ ಏನಾಗಿರುತ್ತೆ ಗೊತ್ತಾ? ಅಲಾರಾಮ್ ಅನ್ನ ಆಫ್ ಮಾಡಿ ಜಾಗೃತ ಅವಸ್ಥೆಯಲ್ಲಿ ಬರೋದು. ಆಗ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಅಲಾರಾಮ್ ಅನ್ನ ಸ್ನೂಸ್ ಮಾಡ್ತಾರೆ, ಇಲ್ಲ ಆಫ್ ಮಾಡಿ ಮತ್ತೆ ಮಲ್ಕೊಳ್ತಾರೆ. ಆದರೆ ನೀವು ಈ ತರ ಮಾಡಬಾರ್ದು, ಏಕೆಂದ್ರೆ ಬ್ರೈನ್ ಒಳಗೆ ಇದೇ ಕೆಲಸ ಮಾಡುವ ಒಂದು ಪ್ಯಾಟರ್ನ್ ನಿರ್ಮಾಣ ಆಗಿರುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ನಾವು ಈ ಅಭ್ಯಾಸವನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ. 1, ಅಲಾರಾಮ್ ಟ್ಯೂನ್ ಚೇಂಜ್ ಮಾಡಿ. 2, ಅಲಾರಾಮ್ ಅನ್ನ ತನ್ನಿಂದ ದೂರ ಇಡಿ. 3, ಮಲಗೋದಕ್ಕಿಂತ ಮುಂಚೆ ವಿಜುವಲೈಸ್ ಮಾಡಿ. 4, ಒಂದು ಟೈಮ್ ಫಿಕ್ಸ್ ಮಾಡಿ ಮತ್ತೆ ಅದೇ ಟೈಮ್ ನಲ್ಲಿ ನಿದ್ದೆ ಮಾಡಿ. ಮತ್ತೆ ಬೆಳಿಗ್ಗೆ ಅಲಾರಾಮ್ ಬಡಿತಾ ಇದ್ದಂತೆ ತಕ್ಷಣ ಅದನ್ನ ಆಫ್ ಮಾಡಬೇಡಿ. ಆ ಸಮಯವನ್ನು ಫೀಲ್ ಮಾಡಿ. ಕಣ್ಣು ಮುಚ್ಚಿ ಒಂದು ದೀರ್ಘ ಶ್ವಾಸ ತಗೊಳ್ಳಿ, ಏಕೆಂದ್ರೆ ಇಲ್ಲಿಂದ ನಮ್ಮ ಜಾಗೃತ ಅವಸ್ಥೆಯಲ್ಲಿ ಬರುವ ಮೊಮೆಂಟ್ ಪ್ರಾರಂಭ ಆಗುತ್ತೆ. ಈ ಟ್ರಾನ್ಸಿಸ್ಟರ್ ಮೊಮೆಂಟ್ ಅನ್ನ ಕಾನ್ಶಿಯಸ್ ಅವೇಕಿಂಗ್ ನಿಂದ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದ್ರೆ RAS ಆಕ್ಟಿವ್ ಆಗುತ್ತೆ. ಇದು ಸೆಲೆಕ್ಟಿವ್ ಫಿಲ್ಟರೇಷನ್ ನ ಕೆಲಸ ಮಾಡುತ್ತೆ. ಒಂದ್ ವೇಳೆ ನೀವು ಪ್ರತಿದಿನ ಅಲಾರಾಮ್ ಬಡಿತಾ ಇದ್ದಂತೆ ಸ್ನೂಸ್ ಮಾಡಿದ್ರೆ ಇಲ್ಲ ಆಫ್ ಮಾಡಿ ಮಲ್ಕೊಂಡ್ರೆ RAS ಇದನ್ನ ಒಂದು ಅಭ್ಯಾಸವಾಗಿ ನಿರ್ಮಾಣ ಮಾಡಿಕೊಳ್ಳುತ್ತೆ. ಮತ್ತೆ ಇದು ಒಂದು ಆಟೋಮೆಟಿಕ್ ರೆಸ್ಪಾನ್ಸಿವ್ ಆಗುತ್ತೆ. ಅದಕ್ಕೆ ಅಲಾರಾಮ್ ಆಫ್ ಮಾಡುವಾಗ ಶಾಂತವಾಗಿದ್ದು ಆಫ್ ಮಾಡಿ, ಏಕೆಂದ್ರೆ ಈಗ ನೀವು ಜಾಗೃತ ಅವಸ್ಥೆಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನ ಸೂಚಿಸುತ್ತೆ. ಸ್ಟೆಪ್ 2, ರಬ್ ಯುವರ್ ಹ್ಯಾಂಡ್. ಅಲಾರಾಮ್ ಆಫ್ ಮಾಡಿದ ಮೇಲೆ ಶಾಂತವಾಗಿ ಕುಳಿತುಕೊಳ್ಳಿ ಮತ್ತೆ ತಮ್ಮ ಅಂಗೈಯನ್ನ ಜೋರಾಗಿ 8 ರಿಂದ 10 ಸೆಕೆಂಡ್ಗಳವರೆಗೆ ಉಜ್ಜಿ, ಏಕೆಂದ್ರೆ ಕೈ ಬಿಸಿ ಆಗಲು. ಮತ್ತೆ ಆ ಕೈಗಳನ್ನ ಕಣ್ಣು ಮುಚ್ಚಿ ಮುಖವನ್ನು ಒರೆಸಿಕೊಳ್ಳಿ. ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡುವ ರೀತಿ ಇದನ್ನ ಕರದರ್ಶನ ಅಂತಾರೆ. ಜೊತೆಗೆ ಈ ಮಂತ್ರದ ಉಚ್ಚಾರ ಕೂಡ ಮಾಡಬಹುದು. ಹ್ಯಾಂಡ್ ರಬ್ಬಿಂಗ್ ನಿಂದ ಪ್ಲಮ್ಮರ್ ಹೀಟ್ ರಿಫ್ಲೆಕ್ಟರ್ ಆಕ್ಟಿವ್ ಆಗುತ್ತೆ. ಇದು ನಿದ್ರೆಯ ಇನರ್ಸಿಯಾ ಅನ್ನ ನಷ್ಟ ಮಾಡಲು ತುಂಬಾ ಸಹಾಯ ಮಾಡುತ್ತೆ. ಸ್ಟೆಪ್ 3, ಈಶ್ವರನ ಧ್ಯಾನ. ಕಣ್ಣು ಮುಚ್ಚಿ 10 ರಿಂದ 15 ಸೆಕೆಂಡ್ಗಳವರೆಗೆ ಸಣ್ಣ ಪ್ರಾರ್ಥನೆ ಅಥವಾ ಮಂತ್ರ ಉಚ್ಚಾರ ಮಾಡಿ. ಇಲ್ಲ ನಿಮ್ಮ
ಸಲುವಾಗಿ ಯಾವುದಾದ್ರೂ ಒಂದು ಪಾಸಿಟಿವ್ ಅಫರ್ಮೇಶನ್ ಹೇಳಿ. ಈ ಸಣ್ಣ ಕ್ರಿಯೆಯಿಂದ ನಿಮ್ಮ ಮೈಂಡ್ ಪಾಸಿಟಿವ್ ಪ್ಯಾಟರ್ನ್ ಒಳಗೆ ಫ್ಲೋ ಮಾಡುತ್ತೆ. ಸ್ಟೆಪ್ 4 ನಾಸ್ಟ್ರಿಲ್ ಡೈರೆಕ್ಷನ್. ಇದರ ನಂತರ ನಿಮ್ಮ ನಾಸ್ಟ್ರಿಲ್ ಮೇಲೆ ಗಮನ ಕೊಡಿ. ಯಾವ ನಾಸ್ಟ್ರಿಲ್ ಜಾಸ್ತಿ ಆಕ್ಟಿವ್ ಆಗಿ ಕಾಣ್ತಾ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಲು ಮೂಗಿನ ಕೆಳಗೆ ಬೆರಳು ಇಡಿ ಮತ್ತೆ ಶ್ವಾಸ ಆಚೆ ಬಿಡಿ. ಮತ್ತೆ ಯಾವ ನಾಸ್ಟ್ರಿಲ್ ಇಂದ ಜಾಸ್ತಿ ಶ್ವಾಸ ಬರ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ. ಒಂದ್ ವೇಳೆ ರೈಟ್ ನಾಸ್ಟ್ರಿಲ್ ಇಂದ ಜಾಸ್ತಿ ಶ್ವಾಸ ಬಂದ್ರೆ ಪಿಂಗ್ಲಾ ನಾಡಿ ಆಕ್ಟಿವ್ ಆಗಿದೆ. ಅದೇ ಲೆಫ್ಟ್ ನಾಸ್ಟ್ರಿಲ್ ಇಂದ ಜಾಸ್ತಿ ಶ್ವಾಸ ಬರ್ತಾ ಇದ್ರೆ ಈಡ ನಾಡಿ ಆಕ್ಟಿವೇಟ್ ಆಗಿದೆ. ಇದನ್ನ ನೀವು ಪತ್ತೆ ಹಚ್ಚಬೇಕು. ಮತ್ತೆ ಯಾವ ನಾಡಿ ಆಕ್ಟಿವ್ ಆಗಿರುತ್ತೆ ಆ ಕಾಲು ನೆಲದ ಮೇಲೆ ಇಟ್ಟು ನಡೆಯಲು ಪ್ರಾರಂಭ ಮಾಡಿ. ರೈಟ್ ಇದ್ರೆ ರೈಟ್, ಲೆಫ್ಟ್ ಇದ್ರೆ ಲೆಫ್ಟ್. ಸ್ಟೆಪ್ 5 ಉಸಾಪಾನ. ಭೂಮಿ ಮೇಲೆ ಕಾಲು ಇಡ್ತಾ ಇದ್ದಂತೆ ನೆಕ್ಸ್ಟ್ ಕೆಲಸ ಇರುತ್ತೆ ಉಸಾಪಾನ. ಅಂದ್ರೆ ನಮ್ಮ ದೇಹಕ್ಕೆ ಡಿಹೈಡ್ರೇಟ್ ಮಾಡುವುದು. ಬೆಳಗಿನ ಮೊದಲ ನೀರು ನಿಮ್ಮ ದೇಹಕ್ಕೆ ಡಿಟಾಕ್ಸ್ ಮಾಡುತ್ತೆ. ಅದಕ್ಕೆ ಬೆಸ್ಟ್ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ತಾಮ್ರದ ತಂಬಿಗೆ ಅಥವಾ ಬಾಟಲ್ ನಲ್ಲಿ ನೀರು ತುಂಬಿ ಇಡಿ ಮತ್ತೆ ಬೆಳಿಗ್ಗೆ ಎದ್ದು ಅದನ್ನ ಕುಡಿಯಿರಿ. ಏಕೆಂದ್ರೆ ನೀರಿನಲ್ಲಿ ಆಂಟಿ ಮೈಕ್ರೋಬಿಲ್ ಅಯೋನೆಸ್ ಇರುತ್ತೆ. ಇದು ನಿಮ್ಮ ಶರೀರಕ್ಕೆ ತುಂಬಾ ಉಪಯುಕ್ತ ಆಗಿದೆ. ಸ್ಟೆಪ್ 6 ಮೇಕ್ ಯುವರ್ ಬೆಡ್. ನೀರು ಕುಡಿದ ನಂತರ ತಮ್ಮ ಹಾಸಿಗೆಯನ್ನ ತಾವೇ ಸರಿಪಡಿಸಿ. ನೋಡಿ, ಇದು ತುಂಬಾ ಸಿಂಪಲ್ ಆಗಿರುವ ಸ್ಟೆಪ್ ಆಗಿದೆ, ಆದ್ರೆ ಇದರ ಲಾಭ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಇದನ್ನ ಆರ್ಮಿಯಲ್ಲೂ ಸೈನಿಕರಿಗೆ ಮಾಡಲು ಹೇಳ್ತಾರೆ. ಇದು ನಿಮ್ಮ ಡೋಪಾಮಿನ್ ರಿಲೀಸ್ ಅನ್ನ ಟ್ರಿಗರ್ ಮಾಡುತ್ತೆ. ಇದರಿಂದ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ನೀವು ನಿಮ್ಮ ದಿನದ ಮೊದಲ ಕೆಲಸ ಪೂರ್ಣಗೊಳಿಸಿದ್ದೀರಾ ಎಂದು. ನೋಡಿ, ಈ ಗೆಲುವು ಯಾರು ನೋಡೋದಿಲ್ಲ, ಆದರೆ ನಿಮ್ಮ ನ್ಯಾಚುರಲ್ ಸೆಲ್ಫ್ ಇಮೇಜ್ ಇಲ್ಲಿಂದನೇ ಸೇವ್ ಆಗುತ್ತೆ. ಸ್ಟೆಪ್ ನಂಬರ್ 7 ಎನರ್ಜಿ ಆಕ್ಟಿವೇಶನ್. ಇದಾದ ನಂತರ ದೇಹಕ್ಕೆ ಅಲರ್ಟ್ ಮತ್ತೆ ಆಕ್ಟಿವ್ ಮೋಡ್ ನಲ್ಲಿ ತರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದನ್ನ ನ್ಯಾಚುರಲ್ ಆಗಿ ಮಾಡಲು ನಿಮ್ಮ ರೈಟ್ ನಾಸ್ಟ್ರಿಲ್ ಅಂದ್ರೆ ಪಿಂಗ್ಲಾ ನಾಡಿಯನ್ನ ಆಕ್ಟಿವ್ ಮಾಡಬೇಕು. ಉದಾಹರಣೆಗೆ ಬೆಳಿಗ್ಗೆ ಎದ್ದ ನಂತರ ತುಂಬಾ ನಿದ್ದೆ ಬರುತ್ತೆ, ಇಲ್ಲ ಲೇಜಿನೆಸ್ ಫೀಲ್ ಆಗುತ್ತೆ ಅಂದ್ರೆ ತಪ್ಪದೆ ಸೂರ್ಯವೇದಿ ಪ್ರಾಣಾಯಾಮ ಮಾಡಿ. ಇದನ್ನ ಮಾಡಲು ಮೊದಲು ರೈಟ್ ನಾಸ್ಟ್ರಿಲ್ ಇಂದ ಉಸಿರು ಒಳಗೆ ತಗೊಳ್ಳಿ, ನಂತರ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರು ಆಚೆ ಬಿಡಿ, ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರು ಒಳಗೆ ತಗೊಳ್ಳಿ, ನಂತರ ರೈಟ್ ನಾಸ್ಟ್ರಿಲ್ ಇಂದ ಉಸಿರು ಆಚೆ ಬಿಡಿ. ಇದನ್ನ 8 ರಿಂದ 10 ಸಲ ಮಾಡಿ. ಸ್ಟೆಪ್ ನಂಬರ್ 8 ಲೈಟ್ ಎಕ್ಸ್ಪೋಜರ್. ಇದಾದ ನಂತರ ಕೆಲವು ಸಮಯದವರೆಗೆ ನೀವು ಲೈಟ್ ಎಕ್ಸ್ಪೋಜರ್ ನಲ್ಲಿ ಇರಬೇಕು. ಅಂದ್ರೆ ಸೂರ್ಯನ ಕಿರಣಗಳು ಬೀಳುವ ಕಡೆಗೆ ಕುಳಿತುಕೊಳ್ಳಿ. ಏಕೆಂದ್ರೆ ಬೆಳಗಿನ ಸೂರ್ಯನ ಕಿರಣಗಳಿಂದ ನಿಮ್ಮ ಸ್ಲೀಪ್ ವೇಕಪ್ ಹಾರ್ಮೋನ್ ಅನ್ನ ವೇಕಪ್ ಮಾಡುತ್ತೆ. ಅಂದ್ರೆ ಮೆಟಾಬಾಲಿಸಮ್ ಹಾರ್ಮೋನ್ ಅನ್ನ ಕಡಿಮೆ ಮಾಡಿ ಕಾರ್ಟಿಸೋಲ್ ಹಾರ್ಮೋನ್ ಪ್ರೊಡ್ಯೂಸ್ ಅನ್ನ ಜಾಸ್ತಿ ಮಾಡುತ್ತೆ. ಇದು ನಿಮ್ಮ ಅಲರ್ಟ್ನೆಸ್ ಹಾರ್ಮೋನ್ ಸೈನ್ ಮತ್ತೆ ಮೆಟಾಬಾಲಿಸಮ್ ಫೈರ್ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದೆಲ್ಲ ಮಾಡುವವರೆಗೆ ಸೂರ್ಯ ಉದಯ ಆಗಿಲ್ಲ ಅಂದ್ರೆ ಮನೆಯಲ್ಲಿ ಲೈಟ್ ಬೀಳುವ ಕಡೆಗೆ ಕುಳಿತುಕೊಳ್ಳಿ. ಸ್ಟೆಪ್ ನಂಬರ್ 5 ಶುದ್ಧೀಕ್ರಿಯಾ. ಇದರ ನಂತರ ದೇಹದ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಅನ್ಪ್ರೊಡ್ಯೂಸ್ ಮಾಡೋದು. ಮತ್ತೆ ಇದು ಎಲ್ಲ 5 ಪವರ್ಫುಲ್ ಕ್ರಿಯೆಗಳ ಮೂಲಕ ಆಗುತ್ತೆ. 1 ಹಲ್ಲು ಉಜ್ಜೋದು, 2 ಟಂಗ್ ಕ್ಲೀನಿಂಗ್, 3 ಮೂತ್ರ ವಿಸರ್ಜನೆ, 4 ಮಲಮೂತ್ರ ವಿಸರ್ಜನೆ, ಮತ್ತೆ ಕೊನೆಯದಾಗಿ 5 ತಮ್ಮ ಕೈ ಕಾಲು ಮತ್ತೆ ಮುಖವನ್ನು ತಣ್ಣಗೆ ಇರುವ ನೀರಿನಿಂದ ತೊಳೆದುಕೊಳ್ಳುವುದು. ಏಕೆಂದ್ರೆ ನಿಮ್ಮ ದೇಹಕ್ಕೆ ಬೇಗ ಫ್ರೆಶ್ ಫೀಲ್ ಆಗಲು ಸ್ನಾನ ಮಾಡದೇನೆ. ನೋಡಿ, ಇದೆಲ್ಲ 20 ನಿಮಿಷದಲ್ಲಿ ಮುಗಿದು ಹೋಗುತ್ತೆ ಅಂತ ನಿಮಗೆ ಅನಿಸಿರಬಹುದು, ಆದ್ರೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಮುಕ್ತಾಯ ಆಗಿರುತ್ತೆ. ಇದಾದ ಮೇಲೆ ಬರುತ್ತೆ ಸಮುದ್ರ ಮುಹೂರ್ತ. ನೋಡಿ, ಈ ಮುಹೂರ್ತದಲ್ಲಿ ನಾವು 4 ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು. ಮೊದಲು ಯೋಗ, 2 ವರ್ಕೌಟ್, 3 ಮೆಡಿಟೇಷನ್, 4 ಪ್ಲಾನಿಂಗ್ ಮತ್ತೆ ಮೆಂಟಲ್ ಮ್ಯಾಪಿಂಗ್. ಅಂದ್ರೆ ಪೂರ್ತಿ ದಿನವನ್ನು ಪ್ಲಾನ್ ಮಾಡುವುದು. ಈಗ ಪ್ಲಾನಿಂಗ್ ಸಲುವಾಗಿ ಈ 3 ವಿಷಯ ಮಾಡಬೇಕು. 1 ಪೂರ್ತಿ ದಿನದ ರೂಟೀನ್ ನಿರ್ಮಾಣ ಮಾಡಿ ಮತ್ತೆ ಅದನ್ನ ಫಾಲೋ ಮಾಡಿ. 2 ಟು ಡೂ ಲಿಸ್ಟ್ ನಿರ್ಮಾಣ ಮಾಡಿ ಮತ್ತೆ ಅದನ್ನ ಫಾಲೋ ಮಾಡಿ. ನೋಡಿ, ಇದು ರೂಟೀನ್ ಕಿಂತಲೂ ಎಫೆಕ್ಟಿವ್ ಆಗಿರುತ್ತೆ. 3 ನಿಮ್ಮ ಪೂರ್ತಿ ದಿನವನ್ನು 3 ಝೋನ್ ಒಳಗೆ ಡಿವೈಡ್ ಮಾಡಿ. 1 ಶಕ್ತಿ ಝೋನ್, ಡೀಪ್ ವರ್ಕ್ ಮತ್ತೆ ಫೋಕಸ್ ಸಲುವಾಗಿ. 2 ಇಂತಹ ಕೆಲಸ ಮಾಡಿ ಅದನ್ನ ನೀವು ಲಾಂಗ್ ಟರ್ಮ್ ವರೆಗೆ ಫೋಕಸ್ ನಿಂದ ಮಾಡಬೇಕು. ಉದಾಹರಣೆಗೆ ಸ್ಟಡಿ ಅಥವಾ ರಿಸರ್ಚ್. 2 ಕರ್ಮ ಝೋನ್, ಡೈಲಿ ಆಕ್ಟಿವಿಟೀಸ್. ಅಂದ್ರೆ 3 ಇಂತಹ ಅಭ್ಯಾಸ ರೂಢಿ ಮಾಡಿಕೊಳ್ಳಿ. ಇದನ್ನ ನೀವು ಪೂರ್ತಿ ದಿನ ಮಾಡಬೇಕು. ಉದಾಹರಣೆಗೆ ಫಿಸಿಕಲ್ ಮೂವ್ಮೆಂಟ್, ಹೊಸ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡೋದು, ಕಂಟೆಂಟ್ ಬರೆಯುವುದು ಅಥವಾ ಕ್ರಿಯೇಟ್ ಮಾಡುವುದು. 3 ಭೋಗ ಝೋನ್, ರಿವಾರ್ಡ್ ಮತ್ತೆ ರಿಕವರಿ. ಪೂರ್ತಿ ದಿನದಲ್ಲಿ ತಮ್ಮನ್ನ ತಮಗೆ ಒಂದು ರಿವಾರ್ಡ್ ಕೊಡಿ. ಉದಾಹರಣೆಗೆ ಟೈಮ್ ಇದ್ರೆ ಒಳ್ಳೆಯ ಮೂವಿ ನೋಡೋದು, ಗಿಟಾರ್ ನುಡಿಸುವುದು ಅಥವಾ ಸ್ವಲ್ಪ ಗೇಮ್ ಆಡುವುದು ಇತ್ಯಾದಿ. ಇದರ ನಂತರ ಬರುತ್ತೆ ರುದ್ರ ಮತ್ತೆ ಅಹಿ ಮುಹೂರ್ತ. ಇದರಲ್ಲಿ 48 + 48 ನಿಮಿಷ ಅಂದ್ರೆ 96 ನಿಮಿಷದ ಡೀಪ್ ಮತ್ತೆ ಇಂಟೆನ್ಸ್ ಫೋಕಸ್ ಜೊತೆಗೆ ಕೇವಲ ಒಂದು ಸಿಂಗಲ್ ಕೆಲಸದ ಮೇಲೆ ತಮ್ಮ ಗಮನ ಕೊಡಬೇಕು, ಬೇರೆ ಏನೂ ಮಾಡಬಾರದು. ಮತ್ತೆ ಈಗ ಕೊನೆಯದಾಗಿ ಬರುತ್ತೆ ಮಿತ್ರ ಮುಹೂರ್ತ. ಈ ಟೈಮ್ ಬ್ಲಾಕ್ ನಲ್ಲಿ ಬೇಕಿದ್ರೆ ನೀವು ನಿಮ್ಮ ಮೊಬೈಲ್ ಅನ್ನ ಆನ್ ಮಾಡಬಹುದು. ಬೇಕಿದ್ರೆ ಇವಾಗ ಸ್ಟೇಟಸ್ ನೋಡಬಹುದು, ಸ್ಟೋರಿ, ಮೆಸೇಜ್, ಮೇಲ್ಸ್ ಚೆಕ್ ಮಾಡಬಹುದು. ಏನೇ ಮಾಡಿದ್ರು ಟೈಮ್ ಲಿಮಿಟ್ ಒಳಗೆ ಮಾಡಿ. ಜಾಸ್ತಿ ಡೋಪಾಮಿನ್ ರಿಲೀಸ್ ಆಗಬಾರದು. ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೇವಲ ರೀಲ್ಸ್ ನೋಡ್ತಾ ಕುಳಿತುಕೊಳ್ಳಬಾರದು. ಈ ಸಮಯದವರೆಗೆ ಮನೆಯಲ್ಲಿ ಎಲ್ಲರಿಗೂ ಎಚ್ಚರ ಆಗಿರುತ್ತೆ. ಎಲ್ಲರ ಜೊತೆಗೆ ಮಾತಾಡಿ, ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ತಣ್ಣೀರು ಸ್ನಾನ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ. ಅಲ್ಲಿವರೆಗೆ ಸೂರ್ಯ ದೇವ ಕೂಡ ಬಂದಿರ್ತಾರೆ. ಬೇಕಿದ್ರೆ ಸನ್ಲೈಟ್ ತಗೊಳ್ಳಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟು ಫಾಲೋ ಮಾಡಿ. ಬಾಯ್ ಬಾಯ್.